ಇದು ನಮ್ಮ ಹಬ್ಬ. ಬಹಳಷ್ಟು ಸ್ವಾಭಿಮಾನದಿಂದ, ಬಹಳಷ್ಟು ವಿಶ್ವಾಸದಿಂದ, ಅಭಿಮಾನದಿಂದ ಈ ಒಂದು ಸುವರ್ಣ ಸಂಭ್ರಮವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಲಿಕ್ಕೆ ಬಂದಂತ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ, ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ಯಾವತ್ತಿದ್ರೂ ಕೂಡ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ರಾತ್ರಿ ಹಗಲು ಕೆಲಸ ಮಾಡ್ತಿರುವಂತ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಕೇಂದ್ರದ ಮಾಜಿ ಸಚಿವರು, ಮಾಜಿ ರಾಜ್ಯಪಾಲರು, ನನ್ನ ಗಾಡ್ ಮದರ್ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಟ್ಟಕ್ಕೆ ಖಾನಾಪುರದಲ್ಲಿ ಬೆಳೆದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ ಕೈ ಹಿಡಿದು ಇವತ್ತು ಇಂಥ ಬೃಹದಾಕಾರದ ವೇದಿಕೆ ಮೇಲೆ ರಾಜ್ಯದ ಒಬ್ಬ ಮಂತ್ರಿಯಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಶ್ರೀಮತಿ ಮಾರ್ಗ್ರೆಟ್ ಆಳ್ವಾಜಿ ಅವರೇ, ಮಾನ್ಯ ಸಚಿವರು, ನಮ್ಮ ಮಾರ್ಗದರ್ಶಕರಾದಂತ ಶ್ರೀ ಎಚ್.ಸಿ. ಮಹದೇವಪ್ಪ ಸಾಹೇಬ್ರೆ, ಮಾಜಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಸ್ತ್ರೀ ಶಕ್ತಿ ಸಂಘದ ಅಧಿಕಾರಿಣಿ ಅಮ್ಮ ಮೋಟಮ್ಮಜಿ ಅವರೇ, ನಮ್ಮ ಇನ್ನೊಬ್ಬ ಮಾರ್ಗದರ್ಶಕರು, ನಮಗೆ ತುಂಬಾನೇ ಯಾವ ರೀತಿ ರಾಜಕಾರಣದಲ್ಲಿ ಕೆಲಸ ಜನರ ಮಧ್ಯದಲ್ಲಿ ಇರಬೇಕು ಅಂತ ಕಲಿಸಿಕೊಟ್ಟಂತ ಮಾಜಿ ಮಂತ್ರಿಗಳಾದಂತ ಶ್ರೀ ರಾಣಿ ಸತೀಶ್ ಮೇಡಮ್ನವರೇ, ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರು, ಆತ್ಮೀಯ ನಮ್ಮ ಅಕ್ಕ ಜಯಮಾಲಾ ಅವರೇ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂತ ನಜೀರ್ ಸಾಹೇಬ್ರೆ, ಆತ್ಮೀಯ ಸಹೋದರಿ, ನನ್ನ ಜೊತೆ ಶಾಸಕಿಯಾಗಿ ಕೆಲಸ ಮಾಡ್ತಾ ಇರುವಂತ ರೂಪಕಲಾ ಅವರೇ, ಗ್ಯಾರಂಟಿಗಳ ಅಧ್ಯಕ್ಷರು ಆದಂತ ಮಾಜಿ ಸಚಿವರಾದಂತ ರೇವಣ್ಣ ಸಾಹೇಬ್ರೆ, ಮಹಿಳಾ ಆಯೋಗದ ಅಧ್ಯಕ್ಷಣಿ ನಾಗಲಕ್ಷ್ಮಿ ಚೌಧರಿ ಅವರ, ಅಧ್ಯಕ್ಷರಾದಂತ ಬಿ.ಆರ್. ನಾಯ್ಡು ಅವರೇ, ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷಣಿ ಸಹೋದರಿ ಪದ್ಮಾವತಿ ಅವರೇ, ನಮ್ಮ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷರಾದಂತ ಸಂಗಮೇಶ್ ಅವರೇ, ಪ್ರಕಾಶಣ್ಣ ಹುಕ್ಕೇರಿ ಅವರೇ, ಜಲಜಾ ನಾಯಕ್ ಅವರೇ, ಇಲ್ಲಿ ಇದ್ದಂತ ಎಲ್ಲ ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷರೇ, ಮಹಿಳಾ ನಾಯಕಿಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಎಲ್ಲರಿಗಿನ್ನ ಜಾಸ್ತಿ ನನ್ನ ಎದುರುಗಡೆ ಕೂತ್ಕೊಂಡಂತ ನನ್ನೆಲ್ಲ ಪರಿವಾರದ ಎಲ್ಲ ಸದಸ್ಯರಂತ ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಎಲ್ಲ ಸಹೋದರರು, 1975 ಅಕ್ಟೋಬರ್ 2ನೇ ತಾರೀಕು ನಮ್ಮ ದೇಶದ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧೀಜಿ ಅವರು ಕರ್ನಾಟಕ ರಾಜ್ಯದ ಟಿ. ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು 50 ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇಂದಿರಾ ಗಾಂಧೀಜಿಯವರ ಒಂದು ಪರಿಕಲ್ಪನೆ, ಇಂದಿರಾ ಗಾಂಧೀಜಿಯವರ ಆಸೆ ಏನಾಗಿತ್ತು ಅಂತಂದ್ರೆ, ಬಡವರ ಮಕ್ಕಳು ಕೂಡ, ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು 50 ವರ್ಷದ ಹಿಂದೆ, ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಹೊಂದಿ ಸಮಾಜಕ್ಕೆ
ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂತ ಉದ್ದೇಶದಿಂದ ಮಹತ್ವಾಕಾಂಕ್ಷೆಯಿಂದ ಈ ಒಂದು ICDS ಪ್ರೋಗ್ರಾಮ್ ಅನ್ನ ತೆಗೆದುಕೊಂಡು ಬಂದ್ರು. ಅದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನ ಹೇಳಲಿಕ್ಕೆ, ಇದು ಕೇವಲ 50 ವರ್ಷದ ಸುವರ್ಣ ಮಹೋತ್ಸವವಲ್ಲ, ಮುಂದೆ ಬರುವಂತ 50 ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುವಂತ 3 ಒಂದು ಅನುಷ್ಠಾನ ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದೇಶದಲ್ಲಿ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾದ ಚಿಂತನೆ, ಮಹಿಳೆಯರಿಗಾಗಿ ಯೋಜನೆಗಳನ್ನ ಯಾವತ್ತಿದ್ರೂ ಮಾಡಿದವರು ಯಾರು ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿರಬಹುದು, ಆಶಾ ಕಾರ್ಯಕರ್ತರಿರಬಹುದು, ಪಶು ಸಖಿಯರಿರಬಹುದು, ಕೃಷಿ ಸಖಿಯರಿರಬಹುದು, ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ 50% ರಿಸರ್ವೇಶನ್ ಇರಬಹುದು, ವಿಧವಾ ಪೆನ್ಷನ್ ಇರಬಹುದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು, ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ, ಅದರಲ್ಲೂ ನಾವ್ ಹೇಳ್ತೀವಲ್ಲ ಬರೀ ಶ್ರೀಮಂತರ ಸ್ವತ್ತಲ್ಲ, ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂತ ವಿಚಾರಧಾರಣೆಯನ್ನ ಯಾರಾದ್ರೂ ಇಟ್ಕೊಂಡು ಸರ್ಕಾರವನ್ನ ನಡೆಸ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 3 ಯೋಜನೆಗಳು ಅಂತ ಮೊದಲನೇದಾಗಿ ಬಹಳ ಹೆಮ್ಮೆಯಿಂದ ಹೇಳೋಣ, ಅಕ್ಕ ಪಡೆ. ಈ ಅಕ್ಕ ಪಡೆಯನ್ನ ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ, ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಸ್ವಾವಲಂಬನೆ, ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್. ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಅಕ್ಕ ಪಡೆ, ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ SP ಅವರು ಬಹಳಷ್ಟು ಚೆನ್ನಾಗಿ ಅಕ್ಕ ಪಡೆಯನ್ನ ಜಿಲ್ಲೆಗೆ ಮಾಡಿದ್ರು. ಅದನ್ನ ನೋಡಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಅಕ್ಕ ಪಡೆಯನ್ನ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇನ್ನು 2ನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸರ್ಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸನ್ನದ್ಧವಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಪೂರ್ವ ಏನು ನಾವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂತ ಗ್ಯಾರಂಟಿ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಊರಲ್ಲಿ, ಹಳ್ಳಿಯಲ್ಲಿ ತಾವೆಲ್ಲ ಶ್ರಮ ಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸ್ಲಿಕ್ಕೆ, ಜನಪ್ರಿಯ ಮಾಡ್ಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಅದರ ಮುಂದುವರೆದಂತ ಭಾಗ, ಒಂದು ದೊಡ್ಡ ಹೆಜ್ಜೆ ಗೃಹಲಕ್ಷ್ಮಿ ಸಹಕಾರಿ ಸಂಘ. ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಬನ್ನಿ, ಗೃಹಲಕ್ಷ್ಮಿ ಸಹಕಾರಿ ತಮ್ಮರಾಗಿ, ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನ ಮಾಡೆಲ್ ಆಗಿ ತೆಗೆದುಕೊಂಡಿದೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನ ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನ ಉದಾಹರಣೆಯಾಗಿ ಕೊಡುವಂತ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮವಾಗಿ
ಮುಂಬರುವಂತ ದಿನದಲ್ಲಿ LKG UKG ಇನ್ನು ಮೇಲೆ ನಮ್ಮ ಅಂಗನವಾಡಿಗಳನ್ನ ಗವರ್ಮೆಂಟ್ ಮಾಂಟೆಸರಿ LKG UKG ಅಂತ ಪ್ರಾಯೋಗಿಕವಾಗಿ ಇವತ್ತಿನಿಂದ 5,000 ಅಂಗನವಾಡಿಗಳಲ್ಲಿ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ, ಬಹಳಷ್ಟು ದೂರ ಬಂದಿದ್ದೇವೆ, ಆದ್ರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ. ಬಂಧುಗಳೇ, ನಾನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾವುದೇ ಕೆಲಸ ಇರಲಿ, ಅದು ಸರ್ವೆ ಇರಲಿ, ಅದು ಇಲೆಕ್ಷನ್ ಕೆಲಸ ಇರಲಿ, ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ, ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದಿರ. ಯಾರು ಕೂಡ ಏನು ಮಾತನಾಡ್ಲಿಲ್ಲ. ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನ ಮಾಡಿ ನಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ತರ ತಾವು ಕೆಲಸ ಮಾಡಿದಿರ. ಮುಂಬರುವಂತ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನ 1,100 ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ತಮ್ಮ ಧ್ವನಿಯನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಶ್ರದ್ಧೆಯಿಂದ ನನ್ನ ಪರಿವಾರದ ಕೆಲಸ ಮಾಡಿದ್ದಾರೆ. ಅವರ ಗೌರವಧನವನ್ನ ಇನ್ನೂ 1,100 ಜಾಸ್ತಿ ಮಾಡಿ ಕೊಡಬೇಕು ಅಂತ ವಿನಮ್ರತೆಯಿಂದ ಅವ್ರನ್ನ ನಾನು ಕೇಳ್ಕೊಳ್ತೇನೆ. ತಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ, ಆದ್ರೆ ತಮ್ಮ ಸೇವೆಗೆ ಗೌರವಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತಾ, ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗ್ಲಿಕ್ಕೆ ನನ್ನ ಇಲಾಖೆಯ ಪ್ರತಿಯೊಬ್ಬರು, ಅದು JDಗಳಿರಬಹುದು, ನಮ್ಮ ಸೆಕ್ರೆಟರಿ ಅವರು ಇರಬಹುದು, ಡೈರೆಕ್ಟರ್ ಇರಬಹುದು, DDಗಳಿರಬಹುದು, CDPOಗಳಿರಬಹುದು, ಸೂಪರ್ವೈಸರ್ಗಳಿರಬಹುದು, ಇಲಾಖೆಯ ಪ್ರತಿಯೊಬ್ಬರ ಶ್ರಮ 50 ವರ್ಷದ ಈ ಸಂಭ್ರಮ ಸಾಕ್ಷಿ ಆಗ್ಲಿಕ್ಕೆ ಕಾರಣ. ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ನಾನು ಧನ್ಯವಾದವನ್ನ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ AICC ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರಬೇಕಾಗಿತ್ತು. ಬಹಳಷ್ಟು ಅವರ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಅವರು ತಮ್ಮ ಸಂದೇಶವನ್ನ ನಮ್ಮ ಇಲಾಖೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಹಳ ಒಳ್ಳೆ ಸಂದೇಶವನ್ನ, ಅದರಲ್ಲೂ ಅವರು ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಎದುರು ನೋಡ್ತಾ ಇದ್ದೀನಿ. ಗೃಹ ಇಲಾಖೆ ಸಹಕಾರದೊಂದಿಗೆ ಈ ಅಕ್ಕ ಪಡೆ ಯಶಸ್ವಿಯಾಗ್ಲಿ ಅಂತ ಹೇಳ್ತಾ, ಭಾರತ ದೇಶಕ್ಕೆ ಮಾದರಿ ಆಗ್ಲಿಕ್ಕೆ ಹೊರಟಂತ LKG UKG ಚೆನ್ನಾಗಿ ಕೆಲಸ ಮಾಡ್ಲಿ, ಬಡವರ ಮಕ್ಕಳಿಗೆ ಈ ಒಂದು ಮಾಡರ್ನೈಸೇಷನ್ ಯುಗದಲ್ಲಿ, ಯಾಕಂತಂದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ಬಡವರ ಮಕ್ಕಳಿಗೂ ಬರ್ಬೇಕು. ಸೊ LKG UKG ಚೆನ್ನಾಗಿ ಕೆಲಸ ಮಾಡ್ಲಿ. ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಮಹಿಳೆಯರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡಿಟ್ಕೊಳ್ಳ ಅಂತ ಹೇಳ್ತಾ ಒಳ್ಳೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಧನ್ಯವಾದವನ್ನ ತಿಳಿಸಿ, ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.